ಶಬ್ದಗಳೇ ಕಡಿಮೆ ಆಗ್ತವೆ. ಅಷ್ಟೊಂದು ವರ್ಣಿಸಲಿಕ್ಕೆ ಅಸಾಧ್ಯವಾಗಿರುವಂತಹ ಒಂದು ಕನ್ನಡ ನಾಡಿನ ಕರುನಾಡಿನ ಒಂದು ಚಲನಚಿತ್ರ, ವಿಶೇಷವಾಗಿ ಭಾರತೀಯ ದೈವದ ಬಗ್ಗೆ, ಧರ್ಮದ ಬಗ್ಗೆ ಇಂತಹ ಚಲನಚಿತ್ರ ಮೂಲಕ ಭಾರತೀಯ ಆಧ್ಯಾತ್ಮ ಗರಿಮೆಯನ್ನು ಹೆಚ್ಚಿಸಿ ಅಂತ ಹೇಳಿಕೆ ನಾನು ಇಚ್ಛೆಪಡ್ತೇನೆ. ರಿಷಬ್ ಶೆಟ್ಟಿಯವರ ಆಕ್ಟಿಂಗ್ ಅಂತೂ ಪ್ರಶಂಸನೀಯವಾಗಿರುವಂಥದ್ದು. ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಗಳಿಸಲಿ ಅಂತ ನಾವು ಆಶಿಸ್ತೇವೆ. ರಿಷಬ್ ಶೆಟ್ಟಿಯವರು ಅವರೇ ಸ್ವತಃ ರಚಿಸಿರುವಂತಹ ಈ ಸ್ಟೋರಿ ಮತ್ತು ನಿರ್ದೇಶನ ಏನಿದೆ ಬಹಳ ಅದ್ಭುತವಾಗಿದೆ. ಪ್ರಾದೇಶಿಕ ಸಂಸ್ಕೃತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವ ಹಾಗೆ ಒಂದು ಸಿನಿಮಾವನ್ನು ಮಾಡಿ ತೋರಿಸಬಹುದು ಅನ್ನೋದಕ್ಕೆ ಉದಾಹರಣೆ ಆಗಬಲ್ಲಂತ ರೀತಿಯೊಳಗೆ ಇವತ್ತಿನ ಸಿನಿಮಾ ಕಾಂತಾರ ಮೂಡಿ ಬಂದಿತ್ತು. ಧರ್ಮ ಅಧರ್ಮಗಳ ಮಧ್ಯೆ ನಡೆಯುವಂತ ಸಂಘರ್ಷವನ್ನ ತುಂಬಾ ಅರ್ಥವತ್ತಾಗಿ ಬಿಂಬಿಸಿದ್ದಾರೆ. ರಿಷಬ್ ಶೆಟ್ಟಿ, ವಿಜಯ್ ಕಿರಣ್ ರವರ ಒಂದು ಪ್ರಯೋಗ ಕನ್ನಡ ಚಲನಚಿತ್ರವನ್ನ ಖಂಡಿತವಾಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದುಕೊಂಡೋಗಿದೆ. ಈ ಮೂಲಕವಾಗಿ ಕನ್ನಡದ ನೆಲದ ಸೊಗಡನ್ನ, ವೈವಿಧ್ಯತೆಯನ್ನ, ವೈರುಧ್ಯಗಳನ್ನ ತೋರಿಸುವಂತ ಪ್ರಯತ್ನ ಯಶಸ್ಸನ್ನು ಕಂಡಿದ್ದಾರೆ. ಈ ಮೂಲಕವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದುಕೊಂಡು ಹೋಗ್ಲಿ, ಅತ್ಯಂತ ಯಶಸ್ವಿ ಒಂದು ಪ್ರಯೋಗ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ತಂಡಕ್ಕೆ ಶುಭವನ್ನು ಕೋರ್ತೇವೆ. ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಕಾಲದಲ್ಲಿ ಬರ್ತಿರ್ತಕ್ಕಂಥ ಸಿನಿಮಾಗಳು ಎಲ್ಲರೂ ಒಟ್ಟು ಕುಟುಂಬದಲ್ಲಿ ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾಗಳು ಬಂದಿದ್ದು ಬಹಳ ಕಡಿಮೆ. ಅಂತ ಸಿನಿಮಾಗಳಲ್ಲಿ ಕಾಂತಾರ 1 ಮತ್ತೆ ಕಾಂತಾರ 2 ಅಧರ್ಮದ ಮೇಲೆ ಧರ್ಮದ ಯುದ್ಧ ಅನ್ನುವಂತ ಒಂದು ಕಲ್ಪನೆ ಇಟ್ಕೊಂಡು ರಿಷಬ್ ಶೆಟ್ಟಿ ಅವರು ದೈವದ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ. ಕಾಂತಾರ ಒಂದು ವಿಶೇಷವಾದ, ವಿಭಿನ್ನವಾಗಿರುವಂಥದ್ದು. ಹಿಂದೂ ಬುಡಕಟ್ಟು ಸಂಪ್ರದಾಯದ ಆಚಾರ ವಿಚಾರ, ದೈವ ಕಲ್ಪನೆಯನ್ನ ಈ ಆಧುನಿಕ ಯುಗದಲ್ಲಿ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅನ್ನುವ ರೀತಿಯಲ್ಲಿ ಅನಾವರಣಗೊಳಿಸಿದ್ದಾರೆ. ಕ್ರಾಂತಿಯನ್ನ ತುಂಬಿದಂತಹ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಹಿಸ್ಟ್ರಿ ಇದೆ, ಭಕ್ತಿ ಇದೆ, ಧಾರ್ಮಿಕತೆ ಇದೆ, ದೈವತ್ವ ಇದೆ. ಕಾಂತಾರ ಫಿಲಿಂ ಬಹಳ ಅದ್ಭುತವಾಗಿ, ವಿಶೇಷವಾಗಿ ಈ ಫಿಲಿಂ ಮಾಡಿದ್ದಾರೆ. 25ರಿಂದ 30 ಮಂದಿ ಮಠಾಧೀಶರು ಕೂಡ ನಾವು ಸಹಿತವಾಗಿ ಆ ಕಾಂತಾರ ಫಿಲಿಮನ್ನು ನೋಡಿದ್ದೀವಿ. ದಯಮಾಡಿ ವೀಕ್ಷಕರು ಕೂಡ ಅದನ್ನು ನೋಡಲಿ ಅಂತ ಹೇಳಿ ನಾನು ಭಾವಿಸ್ತೇನೆ.